ಟ್ರಂಪ್ ಭಾರತದ ವಿರೋಧಿ ಅಂದ್ರೆ ಪಾಕಿಸ್ತಾನಿ ಜನರಲ್ಗಳನ್ನ ವೈಟ್ ಹೌಸ್ಗೆ ಊಟಕ್ಕೆ ಕರೆದಿರೋದು ಸರಿ, ಟ್ರಂಪ್ ಅವರ ಕ್ಯಾಬಿನೆಟ್ ಮಂತ್ರಿ ಪಿಒಕೆಗೆ ಭೇಟಿ ನೀಡಿ ಭಾರತದ ವಿರೋಧಿ ಭಾಷಣ ಮಾಡಿದ್ರೆ ಅದು ಸರಿ, ಕೊನೆಗೆ ಟ್ರಂಪ್ ಅವರೇ ಸ್ವತಃ ಐ ಲವ್ ಪಾಕಿಸ್ತಾನ ಎಂದು ಹೇಳ್ತಾರೆ. ಹಾಗಾದ್ರೆ ಭಾರತದ ವಿದೇಶಾಂಗ ಮಂತ್ರಿಗಳು ಯಾವುದೋ ಕೆಲಸಕ್ಕಾಗಿ ರಷ್ಯಾಗೆ ಹೋಗ್ತಾ ಇದ್ರೆ ಅದು ಯಾಕೆ ಸರಿ ಹೋಗಲು ಸಾಧ್ಯವಿಲ್ಲ? ಹೌದು ಸ್ನೇಹಿತರೆ, ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರ ರಷ್ಯಾ ಭೇಟಿಯ ಮೇಲೆ ಅಮೆರಿಕ ನಿರ್ಬಂಧ ಹೇರಲು ಪ್ರಯತ್ನಿಸ್ತಾ ಇತ್ತು. ಇದರಿಂದಾಗಿ ಭಾರತ ಮತ್ತು ರಷ್ಯಾ ನಡುವೆ ನಡೆಯಲಿರುವ ಒಂದು ಪ್ರಮುಖ ಒಪ್ಪಂದವನ್ನ ತಡೆಯಬಹುದಾಗಿತ್ತು. ಆದಾಗ್ಯೂ ಅಮೆರಿಕದ ಈ ದ್ವಂದ್ವ ನಿಲುವಿನ ವಿರುದ್ಧ ಜೈಶಂಕರ್ ಅವರು ಅಮೆರಿಕಾಗೆ ಖಡಕ್ ಪ್ರತ್ಯುತ್ತರ ಮಾಡಿದ್ದಾರೆ. ಇದನ್ನ ಇಂದಿನ ಈ ವಿಡಿಯೋದಲ್ಲಿ ನಾವು ವಿವರವಾಗಿ ಅರ್ಥ ಮಾಡಿಕೊಳ್ಳಲಿದ್ದೀವಿ. ಆದ್ದರಿಂದ ವಿಡಿಯೋವನ್ನ ಕೊನೆವರೆಗೂ ಖಂಡಿತವಾಗಿ ನೋಡಿ. ಒಂದು ಕಾಲದಲ್ಲಿ ಪಾಕಿಸ್ತಾನದ ವಿರುದ್ಧ ಕ್ರಮ ಕೈಗೊಳ್ತಿದ್ದ ಡೊನಾಲ್ಡ್ ಟ್ರಂಪ್ ಇಂದು ಪಾಕಿಸ್ತಾನದ ಗುಣಗಾನ ಮಾಡ್ತಿದ್ದಾರೆ ಎಂಬುದು ನಿಮ್ಮೆಲ್ಲರಿಗೂ ತಿಳಿದೇ ಇದೆ. ಇದರಿಂದಾಗಿ ಭಾರತ ಮತ್ತು ಅಮೆರಿಕದ ನಡುವಿನ ಸಂಬಂಧಗಳು ಹದಗೆಡ್ತಿರೋದು ಸಹ ಇಂದು ಟ್ರಂಪ್ ಆಡಳಿತವು ದಾದಾಗಿರಿಯ ಎಲ್ಲಾ ಗಡಿಗಳನ್ನ ಮೀರಿದೆ. ವಾಸ್ತವವಾಗಿ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು ಮುಂದಿನ ವಾರ ರಷ್ಯಾ ಪ್ರವಾಸ ಕೈಗೊಳ್ಳಲಿದ್ದಾರೆ. ಇದರಿಂದಾಗಿ ಭಾರತ ಮತ್ತು ರಷ್ಯಾದಲ್ಲಿ ಶುದ್ಧ ಪರಮಾಣು ಶಕ್ತಿ ಸ್ಥಾವರಕ್ಕೆ ಸಂಬಂಧಿಸಿದಂತೆ ನಡೆದಿರುವ ಒಪ್ಪಂದದ ಕುರಿತು ಮಾತುಕತೆ ನಡೆಸಬಹುದಾಗಿದೆ. ಇತ್ತೀಚೆಗೆ ಭಾರತ ಮತ್ತು ರಷ್ಯಾದ ನಡುವೆ ಪರಮಾಣು ವಿದ್ಯುತ್ ಕಾರ್ಯಕ್ರಮದ ಅಡಿಯಲ್ಲಿ 100 ಕೋಟಿ ರೂಪಾಯಿಗಳ ಪರಮಾಣು ಇಂಧನ ಒಪ್ಪಂದ ಭದ್ರವಾಗಿದೆ ಎಂಬುದು ಬಹುಶಃ ನಿಮಗೂ ತಿಳಿದಿರಬಹುದು. ಈ ಒಪ್ಪಂದದ ಮೂಲಕ ರಷ್ಯಾದ ಸರ್ಕಾರಿ ಪರಮಾಣು ಇಂಧನ ಕಂಪನಿ ರೋಸಾಟಮ್ ಭಾರತದ ಕುಡುಕುಲಂ ಪವರ್ ಪ್ಲಾಂಟ್ಗೆ ಇಂಧನ ಮತ್ತು ಇತರ ಉಪಕರಣಗಳನ್ನು ಪೂರೈಸಲಿದೆ. ಈ ಸ್ಥಾವರದಲ್ಲಿ 6 ಯೂನಿಟ್ಗಳನ್ನು ಸ್ಥಾಪಿಸಲು ಯೋಜಿಸಲಾಗಿದೆ. ಇದರಿಂದಾಗಿ ಭಾರತವು ಪ್ರತಿ ವರ್ಷ 1000 ಮೆಗಾವ್ಯಾಟ್ ವಿದ್ಯುತ್ ಅನ್ನು ಉತ್ಪಾದಿಸಲು ಸಾಧ್ಯವಾಗುತ್ತದೆ ಮತ್ತು ಇದು ಭಾರತದ ಅತಿದೊಡ್ಡ ಪರಮಾಣು ಶಕ್ತಿ ಸ್ಥಾವರವು ಆಗಲಿದೆ. ಮುಂಬರುವ ದಿನಗಳಲ್ಲಿ ಭಾರತದಲ್ಲಿ ಇಂಧನದ ಅಗತ್ಯಗಳು ಹೆಚ್ಚಾಗಲಿವೆ. ಅದಕ್ಕಾಗಿಯೇ ಭಾರತವು ರಷ್ಯಾದೊಂದಿಗೆ ಈ ಒಪ್ಪಂದವನ್ನ ಮಾಡಿಕೊಂಡಿದೆ. ಈಗ ಇದೇ ಒಪ್ಪಂದದ ಕುರಿತು ಅಧಿಕೃತ ಮಾತುಕತೆ ನಡೆಸಲು ಜೈಶಂಕರ್ ಅವರು ರಷ್ಯಾಗೆ ಹೋಗಲಿದ್ದಾರೆ. ಆದ್ರೆ ಅಮೆರಿಕವು ಭಾರತವು ಸದ್ಯಕ್ಕೆ ತನ್ನ ಯಾವುದೇ ನಿಯೋಗವನ್ನ ರಷ್ಯಾ ಪ್ರವಾಸಕ್ಕೆ ಕಳಿಸಬಾರದು ಎಂದು ಹೇಳ್ತಾ ಇದೆ. ಯಾಕಂದ್ರೆ ಈ ಸಮಯದಲ್ಲಿ ಯುಕ್ರೇನ್ ಮೇಲಿನ ರಷ್ಯಾದ ಅಮಾನವೀಯ ದಾಳಿಗಳನ್ನು ನೋಡಿ ರಷ್ಯಾದ ಮೇಲೆ ಕಠಿಣ ನಿರ್ಬಂಧಗಳನ್ನು ಹೇರಲಾಗಿದೆ. ಇಂತಹ ಸಂದರ್ಭದಲ್ಲಿ ಭಾರತದ ವಿದೇಶಾಂಗ ಸಚಿವರು ಈ ನಿರ್ಬಂಧಗಳನ್ನು ಮುರಿದು ರಷ್ಯಾ ಪ್ರವಾಸ ಮಾಡಬಾರದು. ಇದು ರಷ್ಯಾಗೆ ಹೋಗಲು ಸೂಕ್ತ ಸಮಯವಲ್ಲ. ಸದ್ಯಕ್ಕೆ ರಷ್ಯಾವನ್ನ ನಾಟೋ ಗುಂಪಿನ ವತಿಯಿಂದ ಬ್ಲಾಕ್ ಲಿಸ್ಟ್ ಅಲ್ಲಿ ಮಾಡಲಾಗಿದೆ. ಈಗ ಇದಕ್ಕೆ ಉತ್ತರಿಸಿದ ಜೈಶಂಕರ್ ಅವರು ಯುರೋಪಿನ ಉಳಿದ ದೇಶಗಳ ನಿಯೋಗಗಳು ರಷ್ಯಾಗೆ ಪ್ರವಾಸ ಮಾಡಬಹುದಾದರೆ ನಾನು ಏಕೆ ಮಾಡಲು ಸಾಧ್ಯವಿಲ್ಲ ಎಂದು ಪ್ರಶ್ನಿಸಿದ್ದಾರೆ. ಕೆಲವು ದಿನಗಳ ಹಿಂದೆ ಅಷ್ಟೇ ದಕ್ಷಿಣ ಆಫ್ರಿಕಾದ ಅಧ್ಯಕ್ಷ ಸಿರಿಲ್ ರಾಮಪೋಸಾ ಅವರು ಕಚ್ಚಾ ತೈಲಕ್ಕೆ ಸಂಬಂಧಿಸಿದಂತೆ ರಷ್ಯಾ ಪ್ರವಾಸ ಮಾಡಿದ್ದರು. ಆಗ ಅಮೆರಿಕ ಏನು ಹೇಳಿಲ್ಲ. ಆದ್ರೆ ಇಂದು ಭಾರತವು ರಷ್ಯಾದೊಂದಿಗೆ $1 ಬಿಲಿಯನ್ ಒಪ್ಪಂದಕ್ಕೆ ಸಹಿ ಹಾಕಿದಾಗ ಈ ಸಮಯದಲ್ಲಿ ಭಾರತದ ವಿದೇಶಾಂಗ ಸಚಿವರು ರಷ್ಯಾಗೆ ಹೋಗುವುದು ಸರಿಯಲ್ಲ ಎಂದು ಅಮೆರಿಕ ಹೇಳ್ತಿದೆ. ಇದು ಸಂಪೂರ್ಣವಾಗಿ ದ್ವಂದ್ವ ನಿಲುವಾಗಿದೆ. ಆದಾಗ್ಯೂ ಭಾರತ ಇದನ್ನ ಒಪ್ಪಿಕೊಳ್ಳುವುದಿಲ್ಲ. ಪರಮಾಣು ಶಕ್ತಿ ಭಾರತದ ಅಗತ್ಯವಾಗಿದೆ. ಇದನ್ನ ನಾವು ತಡೆಯಲು ಸಾಧ್ಯವಿಲ್ಲ. ರಷ್ಯಾ ಅಮೆರಿಕದ ವಿರೋಧಿ ದೇಶಗಳಲ್ಲಿ ಒಂದಾಗಿರಬಹುದು, ಆದ್ರೆ ನಮಗೂ ಅದಕ್ಕೂ ಯಾವುದೇ ಸಂಬಂಧವಿಲ್ಲ. ಅಮೆರಿಕ ಕೂಡ ಈಗ ಭಾರತ ವಿರೋಧಿ ದೇಶವಾದ ಪಾಕಿಸ್ತಾನದೊಂದಿಗೆ ಒಪ್ಪಂದ ಅಥವಾ ಊಟವನ್ನ ಮಾಡ್ತಿದೆ. ಅದರ ಬಗ್ಗೆ ಭಾರತ ಎಂದಿಗೂ ಆಕ್ಷೇಪ ವ್ಯಕ್ತಪಡಿಸೋದಿಲ್ಲ. ಆದ್ದರಿಂದ ಭಾರತ ಮತ್ತು ರಷ್ಯಾ ನಡುವೆ ನಡೆಯುವ ಒಪ್ಪಂದಗಳಲ್ಲಿ ಅಮೆರಿಕ ಕೂಡ ಹಸ್ತಕ್ಷೇಪ ಮಾಡಬಾರದು ಎಂದು ಭಾರತ ಬಯಸುತ್ತದೆ. ಆದರೂ ಟ್ರಂಪ್ ಭಾರತದ ಅಧ್ಯಕ್ಷರಲ್ಲ, ಭಾರತದ ವಿದೇಶಾಂಗ ಸಚಿವರಿಗೆ ಆದೇಶ ನೀಡಲು. ಈಗ ನೋಡಿ ಸ್ನೇಹಿತರೆ, ಅಮೆರಿಕವು ಜೈಶಂಕರ್ ಅವರನ್ನ ತಡೆಯುತ್ತಿರುವುದಕ್ಕೆ ಕಾರಣವೇನೆಂದ್ರೆ ಈ 100 ಕೋಟಿ ರೂಪಾಯಿಗಳ ಪರಮಾಣು ಶಕ್ತಿ ಸ್ಥಾವರದ ಒಪ್ಪಂದವನ್ನ ಅಮೆರಿಕವು ಭಾರತದೊಂದಿಗೆ ಮಾಡಲು ಬಯಸುತ್ತಿತ್ತು. ಆದ್ರೆ ಭಾರತವು ಇದನ್ನ ರಷ್ಯಾದೊಂದಿಗೆ ಮಾಡಿಕೊಂಡಿದೆ. ಅದಕ್ಕಾಗಿ ಎಲ್ಲಾ ಅಡ್ಡಿ ಆತಂಕಗಳು ನಡೆಯುತ್ತಿವೆ. ಏನೇ ಇರಲಿ, ನಾನು ಜೈಶಂಕರ್ ಅವರ ಪ್ರತಿಕ್ರಿಯೆಯನ್ನು ಒಪ್ಪುತ್ತೇನೆ. ಒಂದು ವೇಳೆ ಅಮೆರಿಕ ಪಾಕಿಸ್ತಾನದೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿದ್ರೆ ನಮಗೂ ರಷ್ಯಾದೊಂದಿಗೆ ಒಪ್ಪಂದಗಳನ್ನ ಮಾಡಿಕೊಳ್ಳಲು ಯಾವುದೇ ಹಿಂಜರಿಕೆ ಇರಬಾರದು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ. ಒಮ್ಮೆ ಈ ಸಂಖ್ಯೆಗಳನ್ನ ಗಮನವಿಟ್ಟು ನೋಡಿ. ಇವುಗಳನ್ನ ನೋಡಿ ಡೊನಾಲ್ಡ್ ಟ್ರಂಪ್ ಅವ್ರಿಗೂ ಸಹ ಶಾಕ್ ಆಗಿರಬಹುದು. ಅಯ್ಯೋ, ನಾನು ಈ ದೇಶದ ಮೇಲೆ ಎಷ್ಟೊಂದು ಸುಂಕಗಳನ್ನ ಹೇರಿದೆ, ಎಷ್ಟೊಂದು ತೊಂದರೆಗಳನ್ನ ತಂದೊಡ್ಡಿದೆ, ಯುದ್ಧವನ್ನ ಪ್ರಾರಂಭಿಸಿದೆ, ಈ ದೇಶದ ತೈಲ ಪೂರೈಕೆಯನ್ನೇ ನಿಲ್ಲಿಸಿಬಿಟ್ಟೆ, ಕೊನೆಗೆ ಈ ದೇಶದ ದೊಡ್ಡ ದೊಡ್ಡ ಫ್ಯಾಕ್ಟರಿಗಳಲ್ಲಿ LNG ಗ್ಯಾಸ್ ಬಳಕೆ ಆಗ್ತಾ ಇಲ್ಲವೇ, ಸ್ಟ್ರೈಟ್ ಆಫ್ ಹಾರ್ಮುಜ್ ಮೂಲಕ ಅದರ ಪೂರೈಕೆಯನ್ನು ಸಹ ನಾನು ನಿಲ್ಲಿಸಿಬಿಟ್ಟೆ. ಆದ್ರೂ ಸಹ ಈ ದೇಶವು ತನ್ನ ಇಡೀ ಇತಿಹಾಸದಲ್ಲೇ ಅತ್ಯುನ್ನತ ದಾಖಲೆಯನ್ನ ಹೇಗೆ ಮುರಿಯಿತು ಎಂದು ಇಂತಹ ಕಠಿಣ ಸಂಕಷ್ಟದ ಸಮಯದಲ್ಲೂ
ಭಾರತದ ಒಳಗೆ ಮತ್ತು ಭಾರತದ ಹೊರಗೆ ಇರುವ ಭಾರತದ ಶತ್ರುಗಳೆಲ್ಲರೂ ಈ ದೇಶ ಇನ್ನು ಏನನ್ನ ಸಾಧಿಸಲಿದೆ ಎಂದು ತಲೆ ಚಚ್ಚಿಕೊಳ್ತಾ ಇದ್ದಾರೆ. ಹೌದು, ನೀವು ಈ ಸಮಯದಲ್ಲಿ ನೋಡುತ್ತಿರುವುದು ಬೇರೇನೂ ಅಲ್ಲ, ಇದು ಮೇ ತಿಂಗಳ ಭಾರತದ ರಫ್ತು ಅಂಕಿಅಂಶಗಳು. ಮೇ ತಿಂಗಳಲ್ಲಿ ಭಾರತವು ಪ್ರಪಂಚಕ್ಕೆ ಎಷ್ಟು ಸರಕುಗಳನ್ನ ಮಾರಾಟ ಮಾಡಿದೆ ಎಂದರೆ ಭಾರತದ ಇಡೀ ಇತಿಹಾಸದಲ್ಲಿ ಇಂದಿನವರೆಗೆ ಯಾವುದೇ ವರ್ಷದ ಯಾವುದೇ ತಿಂಗಳಿನಲ್ಲಿಯೂ ಭಾರತ ಇಷ್ಟೊಂದು ಸಾಮಗ್ರಿಗಳನ್ನ ಮಾರಾಟ ಮಾಡಿರಲಿಲ್ಲ. ಅಷ್ಟನ್ನು ಕಳೆದ ಮೇ ತಿಂಗಳಲ್ಲಿ ಮಾರಾಟ ಮಾಡಿದೆ ಎಂದು ತಿಳಿದ್ರೆ ನೀವು ಆಶ್ಚರ್ಯ ಪಡ್ತೀರಿ. RBI ಅಂಕಿಅಂಶಗಳ ಪ್ರಕಾರ ಭಾರತದ ಮೆರ್ಚೆಂಡೈಸ್ ರಫ್ತು ಕಳೆದ ತಿಂಗಳು $45 ಬಿಲಿಯನ್ ತಲುಪಿದೆ. ಹೌದು, 45 ಬಿಲಿಯನ್ ಅನ್ನ ದಾಟಿ ಮುನ್ನಡೀತಾ ಇದೆ. ಇದು ಐತಿಹಾಸಿಕವಾಗಿದೆ. ಇಂದಿನವರೆಗೆ ನಾವು ಎಂದಿಗೂ ಈ ಮಟ್ಟವನ್ನ ತಲುಪಿರಲಿಲ್ಲ. ನಾವು ಯಾವಾಗ್ಲೂ $30-35 ಬಿಲಿಯನ್ ಆಸುಪಾಸಿನಲ್ಲಿ ತೂಗಾಡ್ತಾ ಇದ್ವಿ. ಈ ಬಾರಿ ನಾವು 45 ಬಿಲಿಯನ್ ಮೈಲಿಗಲ್ಲನ್ನ ಸಾಧಿಸಿದೀವಿ. ಮತ್ತೊಂದೆಡೆ ಸರ್ವಿಸ್ ಎಕ್ಸ್ಪೋರ್ಟ್ ಕೂಡ ಅತ್ಯಂತ ವೇಗವಾಗಿ ಬೆಳೆದಿದೆ. ಸರ್ವಿಸ್ ಎಕ್ಸ್ಪೋರ್ಟ್ 36 ಬಿಲಿಯನ್ ದಾಟಿದೆ. ಅಂದ ಹಾಗೆ ಈ ಸರ್ವಿಸ್ ಮತ್ತು ಮರ್ಚೆಂಡೈಸ್ ಅಂದ್ರೆ ಏನು? ಸರಳ ಭಾಷೆಯಲ್ಲಿ ಹೇಳೋದಾದ್ರೆ ನೀವು ಮುಟ್ಟಬಹುದಾದ ಯಾವುದೇ ವಸ್ತುಗಳು ಅಂದರೆ ಟೇಬಲ್ ಇರ್ಬೋದು, ಸ್ಮಾರ್ಟ್ ಫೋನ್ ಇರ್ಬೋದು, ಟಿವಿ ಇರ್ಬೋದು, ಇವುಗಳನ್ನ ನೀವು ಮಾರಾಟ ಮಾಡಿದಾಗ ಇವುಗಳನ್ನ ಮರ್ಚೆಂಡೈಸ್ ಎಕ್ಸ್ಪೋರ್ಟ್ ವ್ಯಾಪ್ತಿಯಲ್ಲಿ ಇಡಲಾಗುತ್ತೆ. ಆದ್ರೆ ನೀವು ಯಾವುದೇ ವಸ್ತುವನ್ನ ಮುಟ್ಟಲು ಸಾಧ್ಯವಾಗದಿದ್ದಾಗ, ಉದಾಹರಣೆಗೆ ನೀವು ಕಾಲ್ ಸೆಂಟರ್ ನಂತಹ ಯಾವುದಾದ್ರೂ ಸರ್ವಿಸ್ ನೀಡಿದ್ರೆ ಅಥವಾ ಯಾರಿಗಾದ್ರೂ ಸಾಫ್ಟ್ವೇರ್ ಮಾರಾಟ ಮಾಡಿದ್ರೆ ಅಥವಾ ಸಾಫ್ಟ್ವೇರ್ಗೆ ಸಂಬಂಧಿಸಿದ ಯಾವುದೇ ಸೇವೆಗಳನ್ನ ನೀಡಿದ್ರೆ ಇದನ್ನ ಸರ್ವಿಸ್ ಎಕ್ಸ್ಪೋರ್ಟ್ ಎಂದು ಕರೆಯಲಾಗುತ್ತೆ. ಏನೇ ಇರಲಿ, ಇವೆರಡನ್ನ ಸೇರಿಸಿ ಮೇ ತಿಂಗಳಲ್ಲಿ ಭಾರತದ ಒಟ್ಟು ರಫ್ತು ಸುಮಾರು $82 ಬಿಲಿಯನ್ ಆಗಿದೆ. ಹೌದು, ಭಾರತದ ರಫ್ತು $82 ಬಿಲಿಯನ್ ಗಡಿ ದಾಟಿದೆ. ಇದು ಎಷ್ಟು ದೊಡ್ಡ ವಿಷಯ ಎಂದು ಅರ್ಥವಾಗದವ್ರಿಗೆ ನಾನು ಸರಳ ಭಾಷೆಯಲ್ಲಿ ಹೇಳ್ತೀನಿ. ಭಾರತವು ಪ್ರತಿ ತಿಂಗಳು ಇದೇ ಪ್ರಯಾಣದ ಸರಕುಗಳನ್ನ ಮಾರಾಟ ಮಾಡುತ್ತಾ ಹೋದ್ರೆ ಈ ಹೊಸ ವರ್ಷದ ಕೊನೆಯಲ್ಲಿ ನಾವು $1 ಟ್ರಿಲಿಯನ್ ರಫ್ತು ಸಾಧಿಸಿದಂತಾಗುತ್ತೆ. ಉದಾಹರಣೆಗೆ ನಮ್ಮ ನೆರೆಹೊರೆಯ ದೇಶವಾದ ಚೀನಾವನ್ನ ತೆಗೆದುಕೊಳ್ಳಿ. ಚೀನಾವನ್ನ ವರ್ಲ್ಡ್ ಫ್ಯಾಕ್ಟರಿ ಎಂದು ಕರೆಯಲಾಗುತ್ತದೆ. ಪ್ರಪಂಚದಲ್ಲೇ ಅತ್ಯಂತ ಹೆಚ್ಚು ಸರಕುಗಳನ್ನ ಮಾರಾಟ ಮಾಡುವ ದೇಶವದು ಮತ್ತು ಅದಕ್ಕಾಗಿಯೇ ಅದು ಸೂಪರ್ ಪವರ್ ಕೂಡ ಆಗಲು ಹೊರಟಿದೆ. ಆದ್ರೆ ಆ ದೇಶದ ಒಟ್ಟು ರಫ್ತು ಸುಮಾರು $3 ಟ್ರಿಲಿಯನ್ ಆಗಿದೆ. ಅಂದ್ರೆ ನಾವು ವರ್ಲ್ಡ್ ಫ್ಯಾಕ್ಟರಿಗೆ ಅತ್ಯಂತ ಹತ್ತಿರವಾಗಲಿದ್ದೀವಿ. ಆದ್ರೆ ಈಗ ನಾನು ನಿಮ್ಗೆ ಅತ್ಯಂತ ರೋಮಾಂಚಕ ವಿಷಯವನ್ನ ಹೇಳ್ತೀನಿ. ರೀಸೆಂಟ್ ಆಗಿ ಅಮೆರಿಕ ಮತ್ತು ಇರಾನ್ ನಡುವೆ ಒಪ್ಪಂದವಾಗಿದೆ. ಸ್ಟ್ರೈಟ್ ಆಫ್ ಹಾರ್ಮುಜ್ ಮುಕ್ತವಾಗಿದೆ. ಆದಾಗ್ಯೂ ಇದು ಎಷ್ಟು ದಿನಗಳವರೆಗೆ ಮುಕ್ತವಾಗಿರುತ್ತದೆ ಎಂಬುದನ್ನ ಯಾರೂ ಊಹಿಸಲು ಸಾಧ್ಯವಿಲ್ಲ. ಈ ವಿಷಯ ನಿಮ್ಮೆಲ್ಲರಿಗೂ ಗೊತ್ತಿದೆ, ಯಾಕಂದ್ರೆ ಟ್ರಂಪ್ ಅತ್ಯಂತ ಅನಿರೀಕ್ಷಿತ ವ್ಯಕ್ತಿ. ಆದ್ರೆ ಸದ್ಯದ ಮಟ್ಟಿಗೆ ಸ್ಟ್ರೈಟ್ ಆಫ್ ಹಾರ್ಮುಜ್ ಸಂಪೂರ್ಣವಾಗಿ ಮುಕ್ತವಾಗಿದೆ ಮತ್ತು ಆಯಿಲ್ ಟ್ಯಾಂಕರ್ಗಳು ಹಾಗೂ ಗ್ಯಾಸ್ ಟ್ಯಾಂಕರ್ಗಳು ಬರಲು ಪ್ರಾರಂಭಿಸಿವೆ ಮತ್ತು ಕಚ್ಚಾ ತೈಲದ ಬೆಲೆಗಳು ಕುಸಿಯುತ್ತಿವೆ. ಅಂದ್ರೆ ಕಷ್ಟದ ಸಮಯ ಕಳೆದು ಹೋಗಿದೆ, ಈಗ ಉತ್ತಮ ಸಮಯ ಬರಲಿದೆ ಮತ್ತು ಅದಕ್ಕಾಗಿಯೇ ನಿಮ್ಗೆ ಕಾಣಿಸುತ್ತಿರುವ ರಫ್ತಿನ ಈ ಅಂದಾಜು ಸುಮಾರು $81-82 ಬಿಲಿಯನ್ ಅಂಕಿಅಂಶ ಮುಂದಿನ ದಿನಗಳಲ್ಲಿ $100 ಬಿಲಿಯನ್ ಆಸುಪಾಸಿನಲ್ಲಿ ಕಾಣಿಸಬಹುದು. ಅಂದ್ರೆ ಎಲ್ಲವೂ ಸರಿಯಾಗಿ ನಡೆದ್ರೆ ಮುಂಬರುವ ತಿಂಗಳಲ್ಲಿ ಭಾರತೀಯ ರಫ್ತು ಪ್ರತಿ ತಿಂಗಳು $100 ಬಿಲಿಯನ್ ದಾಟಬಹುದು ಮತ್ತು ಇದನ್ನ ನಂಬಿ ಇದು ಐತಿಹಾಸಿಕವಾಗಲಿದೆ. ಯಾಕಂದ್ರೆ ನೆನ್ಪಿಡಿ, ರಫ್ತು ಎಂಬುದು ಕೇವಲ ಒಂದು ಅಂಕಿಅಂಶವಲ್ಲ. ರಫ್ತು ಎಂದರೆ ನಿಮ್ಮ ದೇಶದಲ್ಲಿ ಕಾರ್ಖಾನೆಗಳು ಹೆಚ್ಚಾಗುತ್ತಿವೆ ಎಂದರ್ಥ. ಕಾರ್ಖಾನೆಗಳು ಹೆಚ್ಚಾಗುತ್ತಿರೋದ್ರಿಂದಲೇ ನೀವು ಹೆಚ್ಚಿನ ಸರಕುಗಳನ್ನ ಮಾರಾಟ ಮಾಡ್ತಿದ್ದೀರಿ. ಕಾರ್ಖಾನೆಗಳು ಹೆಚ್ಚಾದ್ರೆ ನಿಮ್ಮ ಜನರಿಗೆ ಉದ್ಯೋಗ ಸಿಗುತ್ತೆ, ಒಟ್ಟಾರೆಯಾಗಿ ಸಮೃದ್ಧಿ ಹೆಚ್ಚಾಗುತ್ತದೆ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ GDP ಕೂಡ ಅತ್ಯದ್ಭುತವಾಗಿ ವೇಗದಲ್ಲಿ ಬೆಳೆಯುತ್ತದೆ. ಆದ್ದರಿಂದ ಒಟ್ಟಾರೆಯಾಗಿ ಯಾವುದೇ ದೇಶದ ಏಳಿಗೆಯು ಅದರ ರಫ್ತಿನ ಮೇಲೆ ಅತಿಯಾಗಿ ನಿರ್ಭರವಾಗಿರುತ್ತದೆ ಮತ್ತು ಭಾರತದ ರಫ್ತು ಹೇಗೆ ವೇಗವನ್ನ ಪಡೆದುಕೊಳ್ಳುತ್ತದೆಯೋ ಹಾಗೆಯೇ ಭಾರತದಲ್ಲೂ ಸಮೃದ್ಧಿ ವೇಗವನ್ನ ಪಡೆದುಕೊಳ್ಳುತ್ತದೆ ಮತ್ತು ನಮ್ಮ ಆರ್ಥಿಕತೆಗೆ, ನಮ್ಮ ರಫ್ತು ಮಾರುಕಟ್ಟೆಗೆ ಹಾಗೂ ಪ್ರತಿಯೊಂದು ವಿಷಯಕ್ಕೂ ಅತ್ಯಂತ ನಕಾರಾತ್ಮಕವಾಗಿದ್ದ ಕಳೆದ 1.5 ವರ್ಷದ ಕರಾಳ ಮೋಡಗಳು ಸಂಪೂರ್ಣವಾಗಿ ಸರಿದು ಹೋಗುವುದು ಕಾಣಿಸುತ್ತದೆ. ನಂಬಿ, ಭಾರತವು ಮತ್ತೆ ಜಗಮಗಿಸಲಿದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅಂತ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿಯ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.